ಇವ್ರ ಬದುಕು ನೋಡಿದಾಗ ನನಗನ್ಸಿದ್ದು ಭಗತ್ ಸಿಂಗ್ ಅವ್ರಿಗೆ ಗಲ್ಲು ಶಿಕ್ಷೆ ಆಗಿದ್ದೇನೆ ಒಳ್ಳೇದಾಯ್ತೇನೋ ಅಂತ. ಅವ್ರ ಜೀವನ ಕೂಡ ಅತಂತ್ರವಾಗಿ ಉಳ್ಕೊಬಿಡ್ತಿತ್ತು ಏನೋ ಅನ್ಸುತ್ತೆ. ಮೋತಿಲಾಲ್ ನೆಹರೂರವರ ವಿಡಿಯೋದಲ್ಲಿ ಭಗತ್ ಸಿಂಗರ ಜೊತೆಯಲ್ಲಿ ಇನ್ನೊಂದು ಫೋಟೋ ತೋರಿಸಿದೆ ಗೊತ್ತಾ? ಹೌದು, 1929 ಏಪ್ರಿಲ್ 8ನೇ ತಾರೀಕು ದೆಹಲಿಯ ಅಸೆಂಬ್ಲಿಯಲ್ಲಿ ಬಾಂಬ್ ಎಸ್ದಾಗ ಭಗತ್ ಸಿಂಗ್ ಒಬ್ಬರೇ ಇರಲಿಲ್ಲ. ಆ ದಿನ ಅವರ ಜೊತೆಗೆ ಹೆಗಲು ಕೊಟ್ಟು ನಿಂತಿದ್ದು ಅವರ ಆಪ್ತ ಸ್ನೇಹಿತ ಬುಟುಕೇಶ್ವರ್ ದತ್. ಭಗತ್ ಸಿಂಗನ್ನು ಗಲ್ಲಿಗೆ ಏರಿಸಿದ್ರು, ಅವರು ಹುತಾತ್ಮರಾದರು, ಎಲ್ಲರ ಮನಸ್ಸಿನಲ್ಲೂ ಉಳ್ಕೊಂಡ್ರು. ಆದರೆ ಬುಟುಕೇಶ್ವರ್ ದತ್ ಏನಾದರೂ ನಾವು ಯಾರೂ ತಿಳ್ಕೊಳ್ಳೇ ಇಲ್ಲ ಅಲ್ಲ? ಬನ್ನಿ ಹೇಳ್ತೀನಿ. ಬುಟುಕೇಶ್ವರ್ ದತ್ಗೆ ಭಯಂಕರವಾದ ಕಾಲಾಪಾನಿ ಅಂದರೆ ಅಂಡಮಾನ್ ಜೈಲು ಶಿಕ್ಷೆ ಆಯಿತು. ಇಲ್ಲಿ ಬೇಜಾರಾಗೋ ವಿಷಯ ಏನು ಅಂದರೆ, ದೇಶಕ್ಕೆ ಸ್ವತಂತ್ರ ಬಂತು, ಜನ ಇವರನ್ನು ಸಂಪೂರ್ಣವಾಗಿ ಮರ್ತೇ ಬಿಟ್ರು. ದೇಶಕ್ಕಾಗಿ ಹೋರಾಡಿದಂಥ ಈ ಕ್ರಾಂತಿಕಾರಿ ತನ್ನ ಹೊಟ್ಟೆಪಾಡಿಗಾಗಿ ಬಸ್ ಕಂಡಕ್ಟರ್ ಕೆಲಸ ಮಾಡಬೇಕಾಯಿತು. ಸಿಗರೇಟ್ ಕಂಪನಿಯಲ್ಲಿ ಏಜೆಂಟಾಗಿ ಕೆಲಸ ಮಾಡಿದ್ರು. ಕೊನೆಗೆ ಪಾಟ್ನಾದ ಬೀದಿನಲ್ಲಿ ಒಂದು ಟೀ ಮತ್ತು ಪಕೋಡ ಮಾರುವಂತಹ ಶೋಚನೀಯ ಸ್ಥಿತಿಗೆ ಅವ್ರು ತಲುಪಿದ್ರು. ಒಂದು ಕಡೆ ಬಡತನ, ಇನ್ನೊಂದು ಕಡೆ ಅವರನ್ನು ಒಳಗೊಳಗೆ ಕಾಡ್ತಿದ್ದಂತಹ TB ಕಾಯಿಲೆ. ಈ TB ಕಾಯಿಲೆ ಯಾಕೆ ಬಂತು ಅಂತನಾ, ಅಂಡಮಾನ್ನಲ್ಲಿ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದಂತಹ ಬಹುತೇಕರಿಗೆ ಈ TB ಕಾಯಿಲೆ ಕಾಡಿದ್ದಿದೆ. ಇಷ್ಟೆಲ್ಲ ಕಷ್ಟಗಳ ಜೊತೆಗೆ ತಮ್ಮ ಕೊನೆಯ ದಿನಗಳಲ್ಲಿ ಅವರು ಮನೋಜ್ ಕುಮಾರ್ ಅವರ ನ್ಯಾಷನಲ್ ಅವಾರ್ಡ್ ಪ್ರಶಸ್ತಿ ಪಡೆದಂತಹ ಶಹೀದ್ ಸಿನಿಮಾದ ಕಥೆ ಬರೆಯೋದಕ್ಕೆ ಸಹಾಯ ಮಾಡಿದರು. ಆ ಸಿನಿಮಾ ಸಂಪೂರ್ಣವಾಗಿ ಅವರ ಆಪ್ತ ಸ್ನೇಹಿತ ಭಗತ್ ಸಿಂಗ್ ಬಗ್ಗೆ ಬರೆದಂತಹ ಕಥೆಯಾಗಿತ್ತು. TB ಕಾಯಿಲೆ ಉಲ್ಬಣಗೊಳ್ತು. 1965ರಲ್ಲಿ ಬುಟುಕೇಶ್ವರ್ ದತ್ ಕೊನೆ ಉಸಿರೆಳೆದರು. ಆದರೆ ಸಾಯೋ ಮೊದಲು ಅವರ ಕೊನೆ ಆಸೆ ಏನಾಗಿತ್ತು ಗೊತ್ತಾ? ಭಗತ್ ಸಿಂಗ್ರ ಅಂತ್ಯಕ್ರಿಯೆ ನಡೆದಿತ್ತಲ್ಲ, ಅದೇ ಜಾಗದಲ್ಲಿ ನನ್ನ ಅಂತ್ಯಕ್ರಿಯೆಯು ನಡಿಬೇಕು ಅನ್ನೋದು ಅವರ ಕೊನೆ ಆಸೆ ಆಗಿತ್ತು. ಅವರ ಕೊನೆ ಆಸೆ ಈಡೇರ್ತು ಕೂಡ. ಇದು ಕ್ರಾಂತಿಕಾರಿ ಬುಟುಕೇಶ್ವರ್ ಅವರ ಕತೆ. ನಾವು ಪ್ರಾಣ ಬಿಟ್ಟ ಹುತಾತ್ಮರನ್ನು ಪೂಜಿಸ್ತೀವಿ, ವರ್ಷಕ್ಕೊಂದ್ಸಲ ಜೈ ಅಂತೀವಿ. ಆದರೆ ಬದುಕಿರೋ ನಾಯಕರನ್ನು ಮರ್ತೇ ಬಿಡ್ತೀವಿ. ಯಾಕಂದರೆ ಯಾರನ್ನಾದರೂ ಪೂಜೆ ಮಾಡೋದು ತುಂಬ ಸುಲಭ. ವರ್ಷಕ್ಕೊಂದು ದಿವಸ ನೆನಪು ಮಾಡ್ಕೊಳ್ಳೋದು, ಬಿಟ್ಟಾಕೋದು. ಆದರೆ ಬದುಕಿರೋ ವ್ಯಕ್ತಿಗೆ ಸಹಾಯ ಮಾಡೋದಿದೆಯಲ್ಲ, ಅವರ ತ್ಯಾಗಕ್ಕೆ ತಕ್ಕ ಗೌರವ ಕೊಡೋದಿದೆಯಲ್ಲ, ಹಕ್ಕುಗಳನ್ನು ಒದಗಿಸೋದಿದೆಯಲ್ಲ, ಅದು ನಿಜಕ್ಕೂ ಕಷ್ಟ. ಈ ಬುಟುಕೇಶ್ವರ್ ದತ್ ಬಗ್ಗೆ ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಧೈರ್ಯವಾಗಿ ಕಮೆಂಟ್ ಮಾಡಿ. ಇಂತಹ 106 ಸಾಧಕರನ್ನು ನಿಮ್ಮ ಮುಂದೆ ತರೋದು ನನ್ನ ಕೆಲಸ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.